ನೆಗ್ಲೆಕ್ಟ್ ಮಾಡೋದಾದ್ರೆ ಹೇಗೆ ಮಾಡಬೇಕು ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡುವ. ಸೊ ನೋಡಿ, ರಿಯಾಲಿಟಿ ಏನಂದ್ರೆ ಯು ನೋ ದಟ್ ಕೆಸಿಟಿ ಇಸ್ ಆಲ್ ಬೇಸ್ಡ್ ಆನ್ ಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಆಗಿರ್ಬೋದು. ಇದರ ಪ್ಯೂರಿಟೇಷನ್ ನಾನು ಆಲ್ರೆಡಿ ಮಾಡಿದ್ದೇನೆ, ವಿಡಿಯೋ ಹೋಗಿ ನೋಡಿ, ಚಾನಲ್ ಇದೆ. ನೀವು ಫುಲ್ ಟೆಕ್ಸ್ಟ್ ಬುಕ್ ಓದಲಿಕ್ಕೆ ಹೋಗಬೇಡಿ, ಎಲ್ಲ ಚಾಪ್ಟರ್ಸ್ ಓದಲಿಕ್ಕೆ ಹೋಗಬೇಡಿ. ಸೊ ಟೆನ್ಷನ್ ಮಾಡಬೇಡಿ, ಫಸ್ಟ್ ಥಿಂಗ್ ಟೆನ್ಷನ್ ಮಾಡಬೇಡಿ. ಹಾಯ್ KCT ಆಸ್ಪಿರೆಂಟ್ಸ್. KCT ಎಕ್ಸಾಮ್ ಹತ್ರ ಬರ್ತಿದೆ ಅಂಡ್ ಲಾಸ್ಟ್ 20 to 30 ಡೇಸ್ ರಿಮೈನಿಂಗ್ ಇದೆ ಅಂಡ್ ಟೆನ್ಷನ್ ಬಿಲ್ಡ್ ಆಗ್ತಿದೆ. ಸೊ ನನಗೆ ಮೋಸ್ಟ್ ಕಾಮನ್ ಆಗಿ ಬರೋ ಕ್ವಶನ್ ಏನಂದ್ರೆ ಕ್ಯಾನ್ ಐ ನೆಗ್ಲೆಕ್ಟ್ ದ ಫಸ್ಟ್ ಇಯರ್ ಟಾಪ್. ಸೊ ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ತೇನೆ. ಲೈಕ್ ಕ್ಯಾನ್ ಯು ನೆಗ್ಲೆಕ್ಟ್ ಅಲ್ಲ ನೆಗ್ಲೆಕ್ಟ್ ಮಾಡಬಾರ್ದಾ, ನೆಗ್ಲೆಕ್ಟ್ ಮಾಡುದಾದ್ರೂ ಹೇಗೆ ಮಾಡಬೇಕು ಅದರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಮಾತಾಡುವ. ಸೊ ನಾನು ಯಕ್ಷಿತ್, ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ BMSc ಬ್ಯಾಂಗ್ಳೂರ್. ನೀವು ನೋಡ್ತಿದ್ದೀರಾ ಲೀಟೆಕ್. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನೋಡಿ, ರಿಯಾಲಿಟಿ ಏನಂದ್ರೆ ಯು ನೋ ದಟ್ KCT ಇಸ್ ಆಲ್ ಬೇಸ್ಡ್ ಆನ್ 12th. ಅಂದ್ರೆ 12th ಇನ್ನ 60% ಬರ್ತದೆ ಅಂಡ್ 40% ನಿಮ್ಮ ಫಸ್ಟ್ ಇಯರ್ ಬರ್ತದೆ. ಹಾಗಂತ ನೀವು 40% ಯು ಕಾಂಟ್ ನೆಗ್ಲೆಕ್ಟ್ ಇಟ್ ಆಲ್. ಫುಲ್ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆಂದ್ರೆ 40% ಇಂದ ನಿಮ್ಮ ರ್ಯಾಂಕ್ ಡಿಸೈಡ್ ಆಗ್ತದೆ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು 12th ನ ಸ್ಟೂಡೆಂಟ್ಸ್ 12th ಮೇಲೆ ಫೋಕಸ್ ಮಾಡಿ ಇರ್ತಾರೆ. ಸೊ ದೇರ್ ಇಸ್ ಏನೇನ್ ಹೇಳ್ತೇವೆ ಕಾಮನ್ ಏರಿಯಾ ಅಂತ ಹೇಳ್ತೇವೆ, ಅಲ್ಲಿ ಮೋಸ್ಟ್ ಆಫ್ ಸ್ಟೂಡೆಂಟ್ ಲೈ ಆಗ್ತಾರೆ. ಬಟ್ ನಿಮ್ಮ ಡಿಸೈಡಿಂಗ್ ಫ್ಯಾಕ್ಟರ್ ಆಗೋದು ನಿಮ್ಮ 11th ನ ಟಾಪಿಕ್. ಸೊ ನಿಮ್ಗೆ ಒಂದು ಫ್ಯಾಕ್ಟ್ ಚೆಕ್ ಹೇಳ್ಬೇಕಂದ್ರೆ ಎಕ್ಸಾಮಿನರ್ ಗೆ ಗೊತ್ತಿರ್ತದೆ ಲೈಕ್ ಯು ವಿಲ್ ಬಿ ಆಲ್ವೇಸ್ ಫೋಕಸ್ ಆನ್ ಯುವರ್ 12th ಎಕ್ಸಾಮ್ ಅಂಡ್ 12th ಕಾನ್ಸೆಪ್ಟ್. ಸೊ ನಿಮ್ಗೆ 11th ಇಂದ ಅಷ್ಟು ಟಫ್ ಆಗಿ ಕ್ವಶನ್ ಬರೋದಿಲ್ಲ. ಯಾಕಂದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ನೀವು ಇನ್ನೊಮ್ಮೆ ಒಂದು ವರ್ಷ ಹಿಂದೆ ಹೋಗಿ ಅದನ್ನ ಕಾನ್ಸೆಪ್ಟ್ ಅನ್ನು ರಿವೈಸ್ ಮಾಡಿ ಆ ಕೋರ್ ಗೆಲ್ಲ ಹೋಗ್ಲಿಕ್ಕೆ. ಸೊ ಎಕ್ಸಾಮಿನರ್ಸ್ ನಿಮ್ಗೆ ಗೊತ್ತಿರ್ತದೆ, ಅವ್ರು ತುಂಬಾ ಈಸಿ ಕೊಟ್ಟಿರ್ತಾರೆ ಫಸ್ಟ್ ಇಯರ್ ಟಾಪಿಕ್ಸ್ ಎಲ್ಲ. ಸೊ ಡೋಂಟ್ ವರಿ, ಅಷ್ಟು ಟೆನ್ಷನ್ ಆಗ್ಲಿಕ್ಕೆ ಹೋಗಬೇಡಿ. ಡೂಯಬಲ್ ಕ್ವಶನ್ಸ್ ಬಂದಿರ್ತದೆ ಫಸ್ಟ್ ಇಯರ್ ಟಾಪಿಕ್ಸ್ ಇಂದ. ಸೊ ಫಸ್ಟ್ PUC ಟಾಪಿಕ್ಸ್ ಅನ್ನು ಹೇಗೆ ಹೇಳ್ಬೋದು ಅಂದ್ರೆ ಲೆಸ್ ಎಫರ್ಟ್ ಮೋರ್ ಮಾರ್ಕ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಈಸಿ ಕಾನ್ಸೆಪ್ಟ್ ಇಂದ ಕೊಡೋದಾದ್ರಿಂದ. ಸೊ ನೀವು ಯಾವ್ದೆಲ್ಲ ಕಾನ್ಸೆಪ್ಟ್ ಅದ್ರ ಬಗ್ಗೆ ಮಾಡ್ಬೇಕಂತ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಆಗಿರ್ಬೋದು, ಇದರ ಪ್ರಿಯೋರಿಟಿ ಲಿಸ್ಟ್ ನಾನು ಆಲ್ರೆಡಿ ಮಾಡಿದ್ದೇನೆ, ವಿಡಿಯೋ ಹೋಗಿ ನೋಡಿ, ಚಾನಲ್ ಅಲ್ಲಿ ಇದೆ. ಅದರಲ್ಲಿ ನೀವು ಯಾವ್ದೆಲ್ಲ 11th ಚಾಪ್ಟರ್ ಹೈ ಪ್ರಿಯೋರಿಟಿ ಇದೆ ಅದನ್ನ ಫಸ್ಟ್ ಕಂಪ್ಲೀಟ್ ಮಾಡಿಬಿಡಿ. ಸೊ ಯಾಕಂದ್ರೆ ಯು ಕ್ಯಾನ್ ಸೆಕ್ಯೂರ್ ಅ ಸೀಟ್ ಅಂತ ಹೇಳ್ಬೋದು. ಲೈಕ್ ಆ ಒಂದು ಗ್ಯಾಪ್ ಅಲ್ಲಿ ನೀವು ಅದನ್ನ ಜಂಪ್ ಮಾಡಿ ಮುಂದೆ ಹೋಗ್ಬೋದು. ನೆಕ್ಸ್ಟ್ 20 ಡೇಸ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ 20 ಅಥವಾ 30 ಡೇಸ್ ಇದೆ, ಅದ್ರಲ್ಲಿ ನೀವು ಐ ಡೋಂಟ್ ನೋ ವೆನ್ ಐ ವಿಲ್ ಬಿ ಅಪ್ಲೋಡಿಂಗ್ ದಿಸ್ ವಿಡಿಯೋ. ಸೊ ನೆಕ್ಸ್ಟ್ 20 ಅಥವಾ 30 ಡೇಸ್ ಇದೆ ಅಂತ ಅನ್ಕೊಳ್ಳುವ. ಆಗ ನೀವು ಏನ್ ಮಾಡ್ಬೇಕಂತ ಫಸ್ಟ್ ಇಯರ್ ಟಾಪಿಕ್ಸ್ ನೀವು ಫುಲ್ ಟೆಕ್ಸ್ಟ್ ಬುಕ್ ಅನ್ನು ಓದ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ಎಲ್ಲ ಚಾಪ್ಟರ್ಸ್ ಓದ್ಲಿಕ್ಕೆ ಹೋಗ್ಬೇಡಿ. ಲೈಕ್ ಗೋ ಟು ದ ಪ್ರಿಯೋರಿಟಿ ಲಿಸ್ಟ್, ಅದ್ರಲ್ಲಿ ಯಾವ್ದೆಲ್ಲ ಫಸ್ಟ್ ಇಯರ್ ನ ಟಾಪಿಕ್ಸ್ ಪ್ರಿಯೋರಿಟಿ 1 ಮತ್ತೆ 2 ಅಲ್ಲಿ ಉಂಟು, ಅದನ್ನ ಮಾತ್ರ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ನೀವು ಒನ್ ಶಾಟ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ಅದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ, ಬೆಸ್ಟ್ ಒನ್ ಶಾಟ್ ಸೀರೀಸ್ ಫಾರ್ KCT 2026, ಅದು ಸಹ ವಿಡಿಯೋ ನೋಡಿ. ಅದರಲ್ಲಿ ಸಹ ನೀವು ಎಲ್ಲ ಚಾಪ್ಟರ್ಸ್ ನೋಡ್ಲಿಕ್ಕೆ ಹೋಗ್ಬೇಡಿ. ಅದೇ ಪ್ರಿಯೋರಿಟಿಯಲ್ಲಿ ಯಾವ್ದಿದೆ ಅದನ್ನ ಮಾತ್ರ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ಕ್ವಶನ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಕ್ವಶನ್ ಪ್ರಾಕ್ಟೀಸ್ ಅಂದ್ರೆ 150 to 60 ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ಮಾಕ್ ಟೆಸ್ಟ್ ಕೊಡಿ. ಪಾಸಿಬಲ್ ಟೈಮ್ ಇದ್ರೆ ಚಾಪ್ಟರ್ ವೈಸ್ ಮಾಕ್ ಟೆಸ್ಟ್ ಕೊಡಿ, ಅಥವಾ ನಾರ್ಮಲ್ ನೀವು ಹೇಗೆ ಮಾಕ್ ಟೆಸ್ಟ್ ಕೊಡ್ತೀರಿ ಅದ್ರಲ್ಲಿ ಕೊಟ್ಕೊಂಡು ಹೋಗಿ. ಅದರಲ್ಲಿ ನೀವು ಮಾಕ್ ಟೆಸ್ಟ್ ಅಲ್ಲಿ ಯಾವ್ದೆಲ್ಲ ಟಾಪಿಕ್ಸ್ ಬಂದಿದೆ ಅಂದ್ರೆ ಫಸ್ಟ್ ಇಯರ್ ಕಾನ್ಸೆಪ್ಟ್ ಇಂದ ಫಸ್ಟ್ ಇಯರ್ ಚಾಪ್ಟರ್ಸ್ ಗಳಿಂದ ಯಾವ್ದೆಲ್ಲ ಕಾನ್ಸೆಪ್ಟ್ ಮೇಲೆ ನಿಮ್ಗೆ ರಿಪೀಟೆಡ್ ಆಗಿ ಕ್ವಶನ್ ಬರ್ತುಂಟು ಅದನ್ನ ಅನಲೈಸ್ ಮಾಡಿ ಅದರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ರಿವಿಷನ್ ನೋಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ರಿವಿಷನ್ ಮಾಡ್ಕೊಂಡು ಹೋಗಿ, ರಿವಿಷನ್ ನೋಟ್ಸ್ ಮಾಡಿ, ಎಲ್ಲ ಮಾಡಿ. ಸೊ ಟೆನ್ಷನ್ ಮಾಡಬೇಡಿ, ಫಸ್ಟ್ ಥಿಂಗ್ ಟೆನ್ಷನ್ ಮಾಡಬೇಡಿ. ಯಾಕಂದ್ರೆ ಏನ್ ಬರ್ತದೆ ಅದಾಗ್ತದೆ. ಗಿವ್ ಯುವರ್ ಬೆಸ್ಟ್. ನಿಮ್ಮ KCT ಎಕ್ಸಾಮ್ ಬರ್ತಾ ಉಂಟು, ತುಂಬಾ ಟೆನ್ಷನ್ ಆಗ್ಬಿಟ್ಟು ಫುಲ್ ಪ್ರೆಷರ್ ಎಲ್ಲ ತಗೊಳ್ಬಿಡಿ. ಚಿಲ್ ಆಗಿ ಬರೀರಿ ಎಕ್ಸಾಮ್. ಯಾಕಂದ್ರೆ ಯು ಹ್ಯಾವ್ ಆಪ್ಷನ್ಸ್. ಲೈಕ್ ಅಂಡರ್ 10,000 ಬಂದ್ರೆ ಯು ವಿಲ್ ಗೆಟ್ ಇನ್ ಟು ಗುಡ್ ಕಾಲೇಜಸ್. 10,000 ಒಳಗೆ ಬರೋದೇನು ದೊಡ್ಡ ವಿಷಯ ಅಲ್ಲ. ಲೈಕ್ ನಿಮ್ಗೆ ಕಟ್ ಆಫ್ ಬಗ್ಗೆ ವಿಡಿಯೋ ಬೇಕಾದ್ರೆ ಅದ್ರ ಬಗ್ಗೆ ಮಾಡ್ತೀನಿ ನಾನು ಸ್ವಲ್ಪ ದಿನದಲ್ಲಿ. ಸೊ ಅದ್ರ ಬಗ್ಗೆ ಸಹ ನೀವು ಟೆನ್ಷನ್ ಮಾಡಬೇಡಿ. ಲೈಕ್ 10,000 ಒಳಗೆ ತೆಗೆಯುವ ಹೋಪ್ಸ್ ಇದ್ರೆ ಒಳ್ಳೇದು. ಲೈಕ್ ಯು ಶುಡ್ ಸ್ಕೋರ್ 5K ತೆಗೆದ್ರೆ ನಿಮ್ಗೆ ಒಳ್ಳೆ ಲೈಕ್ CS ಎಲ್ಲ ನಿಮ್ಗೆ ಒಳ್ಳೆ ಕಾಲೇಜ್ ಇರ್ತದೆ. ಲೈಕ್ ಇಫ್ ಯು ವಾಂಟ್ ಗೆಟ್ ಇನ್ ಟು ಗುಡ್ ಬ್ರಾಂಚ್, ಒಂದು EC ಆಗಿರ್ಬೋದು ಅಥವಾ AA ಆಗಿರ್ಬೋದು, ಯು 10,000 ಒಳಗೆ ಬಂದ್ರೆ ಒಳ್ಳೊಳ್ಳೆ ಕಾಲೇಜಲ್ಲಿ ನಿಮ್ಗೆ ಸಿಗ್ತದೆ ಸೀಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಬೈ ಬೈ.